ಲಂಚಾರೋಪದಲ್ಲಿ ಚಂದ್ರು ಲವಾಣಿ ಈಗ ಲಾಕ್ ಆಗಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಬಿಜೆಪಿ ಶಾಸಕ ಇದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಬಿಜೆಪಿ ಶಾಸಕನಿಗೆ 9 ದಿನ ನ್ಯಾಯಾಂಗ ಬಂಧನ. ಪರಪ್ಪನ ಅಗ್ರಹಾರದಲ್ಲಿ ಚಂದ್ರು ಲಮಾಣಿ ವಿಲವಿಲ. ಚಂದ್ರು ಲಮಾಣಿ ಶಿರಹಟ್ಟಿ ಬಿಜೆಪಿ ಶಾಸಕ. ಜನರ ಸೇವೆ ಮಾಡುವಂದ್ರೆ ಲಂಚಕ್ಕೆ ಆಸೆ ಬಿದ್ದು ಲಾಕ್ ಆಗಿದ್ದಾರೆ. ಗುತ್ತಿಗೆದಾರನಿಂದ 5 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಚಂದ್ರು ಲಮಾಣಿಗೆ ನ್ಯಾಯಾಲಯ 9 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದೆ. ಮಾಡಿದ ತಪ್ಪಿಗೆ ಬಿಜೆಪಿ ಶಾಸಕ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಗುತ್ತಿಗೆದಾರನಿಗೆ ನೇರ ಶಾಸಕರ ಧಮಕಿ. ಸಣ್ಣ ನೀರಾವರಿ ಕಾಮಗಾರಿಗಾಗಿ ಬಿಜೆಪಿ ಶಾಸಕರು ಪರ್ಸೆಂಟೇಜ್ ಕೇಳಿದಾರಂತೆ. ನಿಗದಿ ಮಾಡಿದಂತಹ ಹಣ ನೀಡದೇ ಇದ್ರೆ ವರ್ಕ್ ಆರ್ಡರ್ ಚೇಂಜ್ ಮಾಡುವುದಾಗಿ ಧಮಕಿ ಹಾಕಿದ್ರಂತೆ. ಇನ್ನು ಆ ವಿಡಿಯೋ ಇದೀಗ ವೈರಲ್ ಆಗಿದೆ. ಎಲ್ಲಾ ಡಿಸ್ಟಿಕ್ಗೂ ಇಂಥ ವ್ಯಕ್ತಿ ಈ ತರ ಬ್ಲಾಕ್ ಮೇಲ್ ಮಾಡ್ತಾರ, ಈ ತರ ಕಳಪೆಗಾರಿ ಕಾಮಗಾರಿ ಮಾಡ್ತಾರ ಅಂತ ಹೇಳಿ ಇವರಿಗೆ ಸೆಕ್ರೆಟರಿಗೆ, ಚೀಫ್ ಸೆಕ್ರೆಟರಿ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲಾ ಡಿಸ್ಟಿಕ್ಗೂ ಫಾರ್ವರ್ಡ್ ಆಗಿ ಬರ್ರಿ ಸರ್. ನಾ ಅಂಥದ್ದೇನು ಮಾಡಿ ಸರ್, ಇದೊಂದು ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್. ಸರಳವಾಗಿ ಅಂದುಕೊಂಡ್ರೆ ನಿನ್ನ ನಡಾಮೂರ್ತಿನಿ, ನನ್ನನ್ನೇನು ಲೂಸ್ ಅಂತ ತಿಳ್ಕೊಂಡಿದ್ಯಾ? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ಮಾತಾಡ್ತೀನಿ. ಸುಳ್ಳು ಎಲ್ಲಮ್ಮ ಹೋಗಿನಿ ನೀವು ಇಂಥದ್ದು ನಿಮ್ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುಗಿದು ಕಳಿಸ್ತೀವ ಸರ್. ಒಂದ್ಸಲ ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆ ಬಿಡೋದು ನಾವು ಯಾರ ಹೆಸರು ಬೇರೆ ನಮ್ಮ ಹೆಸರು ಆಗಿತ್ತು. ಸ್ವಾಮೀಜಿ ಆಡಿಯೋ ವೈರಲ್, ಷಡ್ಯಂತ್ರದ ಶಂಕೆ. ಚಂದ್ರು ಲಮಾಣಿಯನ್ನ ಯಾವುದಾದರೂ ಕೇಸಿನಲ್ಲಿ ಸಿಲುಕಿಸುವ ಬಗ್ಗೆ ಸ್ವಾಮೀಜಿಯೊಬ್ಬರ ಕೈವಾಡ ಇರುವಂತಹ ಆರೋಪ ಕೇಳಿಬಂದಿದೆ. ಅದರಹಳ್ಳಿ ಕುಮಾರ ಮಹಾರಾಜರ ಸ್ವಾಮೀಜಿ ಹಾಗೂ ಬಿಜೆಪಿ ಕಾರ್ಯಕರ್ತರೊಬ್ಬರು 2 ನಿಮಿಷ 36 ಸೆಕೆಂಡ್ಗಳವರೆಗೆ ಮಾತನಾಡಿರುವಂತಹ ಆಡಿಯೋ ಒಂದು ವೈರಲ್ ಆಗಿದೆ. ಅವನಿಗೆ ಹೆಂಗಾದ್ರೂ ಮಾಡಿ ಟಿಕೆಟ್ ತಪ್ಪಿಸಬೇಕು. ಮುಂದ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ. ತಾನ ಕಟ್ಬಿಡ್ರಿ. ಅಲ್ಲ, ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂತೂ ಸಮಾಧಾನ ಇಲ್ಲ. ನಾನು ತಾನ ಮಾಡ್ಕೊಂತಾನ ನಾನು. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡ್ಲ ಅಂದ್ರ ದೊಡ್ಡ ತೊಂದರೆ ಒಳಗ್ ಬೀಳ್ತೀವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ. ಹೆಂಗ್ ಕಳಿತೀವಿಪಾ ಅಂತೀವಿ. ಬೆಂಗಳೂರು ಟೀಮ್ನಿಂದ ಟ್ರ್ಯಾಪ್ ಮಾಡಿಸ್ತೀನಿ, ಈ ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಅವ್ರು. ನೋಟ್ ಗಿದ ಹಚ್ಚಿ ಒಮ್ಮೆ IT ಇದಕ್ಕ ಹೋಗಿಸ್ಬಿಟ್ರಿ. ಇವನ್ನ ಸುಂದಗಾಗಿ ಕುಂದಿರ್ತಾನ್ರಿ. ನಾಳೆ ಮಾತಾಡೋಣ ಅಂತ ಬರ್ರಿ, ಅವನ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ಅದನ್ನ ಕೈ ಬಿಟ್ಟು ನಾವು ಸುಮ್ಮನೆ ಸೈಡ್ ನಿಲ್ಲನ್ರಿ. ಕೇವಲ 5 ಲಕ್ಷಕ್ಕೆ ಶಾಸಕ ಕೈ ಚಾಸ್ತಾನೇನ್ರಿ? ಬಹುಶಃ ನನಗೆ ಗೊತ್ತಿರೋಂತರ ಪ್ರಕಾರ ಚಂದ್ರು ಲಂಬಾಣಿ ಬಗ್ಗೆ ಇವ್ರು ಯಾರಿಗೇನು ಗೊತ್ತಿಲ್ರಿ. ಅವನು 5 ಕೋಟಿ ತಗೊಂಡಂತ ಮಂದಿ ಅಲ್ಲರಿ. ಅವನು 5 ಲಕ್ಷ ಏನನ್ನ 5 ಕೋಟಿ ತಗೊಂಡನಂದ್ರೆ ನಾವು ನಂಬಬಹುದಾಗ್ಲಿ. 5 ಲಕ್ಷ ರೀ ಯಾವ್ದನ್ನ MLA ತಗೊಂತಾನೇನ್ರಿ? ಅಲ್ರಿ, ಜಾಸ್ತಿ ತಗೊಂತಾನಲ್ಲ ಅವನು. ಅವನ ಬಗ್ಗೆ ಗೊತ್ತಿಲ್ರಿ. ಅವನು ಇವತ್ತು ಎಜುಕೇಟೆಡ್ ಇದ್ದಾನ. ಅವನು ನಂತರ ಅವನು ಮುಂಚೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಡಾಕ್ಟರ್ ಇದ್ದಾನ ಅಲ್ರಿ. ಇದೆಲ್ಲ ಕೂಡ ಪ್ಲಾನ್ ಮಾಡ್ಕೊಂಡು ನೋಡ್ರಿ. ಯಾವತ್ತು ಈಗ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಿ दिल्ली से इन्फॉर्मेशन जल्दी आ जाता है हमारे कर्नाटका लीडर्स को, पर शिरहट्टी से नहीं, गदग से नहीं आ रहा है क्या उनको इन्फॉर्मेशन? दे आर आंसरेबल. विल दे कम एंड प्रोटेस्ट इन फ्रंट ऑफ विधानसौधा नाउ? ಬಿಜೆಪಿಯವರು ಎಲ್ಲ ಪೂರ್ತಿ ಇಡೀ ಬಿಜೆಪಿ ಪಕ್ಷದ ಮುಖಂಡರು ಅಷ್ಟೇ. ಈಗ ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ 13,000 ಕೋಟಿ ವಸೂಲಿ ಮಾಡಿದ್ದಾರೆ. ಎಷ್ಟು? 13,000 ಕೋಟಿ ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ಇವರು ಪಕ್ಷಕ್ಕೆ ದೇಣಿಗೆ ಹಾಕಿರೋದು. ಅದರಲ್ಲಿ 3,000 ಚಿಲ್ಲರೆ ಕೋಟಿ ED, IT, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೊಟ್ಟಿರ್ತಾರಲ್ಲ, ಅವರಿಂದ ವಸೂಲಿ ಮಾಡ್ತಾರೆ. ಕಾಂಗ್ರೆಸ್ ನಾಯಕರು ನೋಡಿದ್ರೆ ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕರು ನೋಡಿದ್ರೆ ಇದು ಪಕ್ಕಾ ಷಡ್ಯಂತ್ರ ಎದ್ದಿದ್ದಾರೆ. ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಲಂಚಾರೋಪದಲ್ಲಿ ಚಂದ್ರು ಲವಾಣಿ ಈಗ ಲಾಕ್ ಆಗಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಬಿಜೆಪಿ ಶಾಸಕ ಇದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಬಿಜೆಪಿ ಶಾಸಕನಿಗೆ 9 ದಿನ ನ್ಯಾಯಾಂಗ ಬಂಧನ. ಪರಪ್ಪನ ಅಗ್ರಹಾರದಲ್ಲಿ ಚಂದ್ರು ಲಮಾಣಿ ವಿಲವಿಲ. ಚಂದ್ರು ಲಮಾಣಿ ಶಿರಹಟ್ಟಿ ಬಿಜೆಪಿ ಶಾಸಕ. ಜನರ ಸೇವೆ ಮಾಡು ಅಂದ್ರೆ ಲಂಚಕ್ಕೆ ಆಸೆ ಬಿದ್ದು ಲಾಕ್ ಆಗಿದ್ದಾರೆ. ಗುತ್ತಿಗೆದಾರನಿಂದ 5 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಚಂದ್ರು ಲಮಾಣಿಗೆ ನ್ಯಾಯಾಲಯ 9 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದೆ. ಮಾಡಿದ ತಪ್ಪಿಗೆ ಬಿಜೆಪಿ ಶಾಸಕ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಗುತ್ತಿಗೆದಾರನಿಗೆ ನೇರ ಶಾಸಕರ ಧಮಕಿ. ಸಣ್ಣ ನೀರಾವರಿ ಕಾಮಗಾರಿಗಾಗಿ ಬಿಜೆಪಿ ಶಾಸಕರು ಪರ್ಸೆಂಟೇಜ್ ಕೇಳಿದ್ದಾರಂತೆ. ನಿಗದಿ ಮಾಡಿದಂತಹ ಹಣ ನೀಡದೇ ಇದ್ರೆ ವರ್ಕ್ ಆರ್ಡರ್ ಚೇಂಜ್ ಮಾಡುವುದಾಗಿ ಧಮಕಿ ಹಾಕಿದ್ರಂತೆ. ಇನ್ನು ಆ ವಿಡಿಯೋ ಇದೀಗ ವೈರಲ್ ಆಗಿದೆ. ಎಲ್ಲಾ ಡಿಸ್ಟಿಕ್ಗೂ ಇಂಥ ವ್ಯಕ್ತಿ ಈ ತರ ಬ್ಲಾಕ್ ಮೇಲ್ ಮಾಡ್ತಾರ, ಈ ತರ ಕಳಪೆಗಾರಿ ಕಾಮಗಾರಿ ಮಾಡ್ತಾರ ಅಂತ ಹೇಳಿ ಇವರಿಗೆ ಸೆಕ್ರೆಟರಿಗೆ, ಚೀಫ್ ಸೆಕ್ರೆಟರಿ ಒಂದು ಲೆಟರ್ ಕಳಿಸ್ಬಿಡ್ಲಿ. ಎಲ್ಲಾ ಲಿಸ್ಟ್ ಎಲ್ಲಾ ಆ ಡಿಸ್ಟಿಕ್ಗೂ ಫಾರ್ವರ್ಡ್ ಆಗಲಿ. ಬನ್ನಿ ಸರ್, ನಾ ಅಂಥದ್ದೇನು ಮಾಡಿ ಸರ್, ಇದೊಂದು ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್. ಇದಕ್ಕೆ ಹೋಗು ಒಳ್ಳಮ್ಮ, ಇನ್ನು ಯಾವುದು ಹೋಗು. ಸರಳವಾಗಿ ಅಂದುಕೊಂಡ್ರೆ ನಿನ್ನ ನಡಾಮೂರ್ತೀನಿ. ನನ್ನನ್ನೇನು ಲೂಸ್ ಅಂತ ತಿಳ್ಕೊಂಡಿದ್ಯಾ? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ಮಾತಾಡ್ತೇನೆ. ಸುಳ್ಳು ಐತೆ. ಎಲ್ಲ ಹೋಗಿನಿ, ಹೋಗಿನಿ. ನೀವು ಇಂಥದ್ದು ನಿಮ್ ತಾಲೂಕಿನ ಮಾಡಿದ್ರೆ ನಮ್ಮ ತಾಲೂಕಿನ ಮಾಡಿ ನಡ ಮುಗಿಸ್ತೀವ ಸರ್. ಇದೊಂದು ತಪ್ಪಲ್ಲ ಸರ್. ಅದು ಅಂದ್ರೆ ಅವ್ರು ಬೇರೆ ಬಿಡೋದು ಯಾವ ಹೆಸರು ಬೇಕಿದ್ರು ನಮ್ಮ ಹೆಸರು ಆಗಿತ್ತು ಸರ್. ಸ್ವಾಮೀಜಿ ಆಡಿಯೋ ವೈರಲ್, ಷಡ್ಯಂತ್ರದ ಶಂಕೆ. ಚಂದ್ರು ಲಮಾಣಿಯನ್ನ ಯಾವುದಾದರೂ ಕೇಸಿನಲ್ಲಿ ಸಿಲುಕಿಸುವ ಬಗ್ಗೆ ಸ್ವಾಮೀಜಿಯೊಬ್ಬರ ಕೈವಾಡ ಇರುವಂತಹ ಆರೋಪ ಕೇಳಿ ಬಂದಿದೆ. ಅದರಹಳ್ಳಿ ಕುಮಾರ ಮಹಾರಾಜರ ಸ್ವಾಮೀಜಿ ಹಾಗೂ ಬಿಜೆಪಿ ಕಾರ್ಯಕರ್ತರೊಬ್ಬರು 2 ನಿಮಿಷ 36 ಸೆಕೆಂಡ್ಗಳವರೆಗೆ ಮಾತನಾಡಿರುವಂತಹ ಆಡಿಯೋ ಒಂದು ವೈರಲ್ ಆಗಿದೆ. ಅವನಿಗೆ ಹೆಂಗಾದ್ರೂ ಮಾಡಿ ಟಿಕೆಟ್ ತಪ್ಪಿಸಬೇಕು. ಮುಂದ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ. ತಾನ ಕಟ್ಬಿಡ್ರಿ. ಅಲ್ಲ, ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂತೂ ಸಮಾಧಾನ ಇಲ್ಲ. ತಾನ ಮಾಡ್ಕೊಂತಾನ ನಾನು. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡು ಅಂದ್ರೆ ದೊಡ್ಡ ತೊಂದರೆ ಒಳಗ್ ಬೀಳ್ತೀವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ. ಹೆಂಗ್ ಕಳಿತೀವಿಪ್ಪ ಅಂತೀವಿ. ಬೆಂಗಳೂರು ಟೀಮ್ನಿಂದ ಟ್ರ್ಯಾಪ್ ಮಾಡಿಸ್ತೀನಿ, ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಅವ್ರು. ನೋಟ್ ಗಿದ ಹಚ್ಚಿ ಒಮ್ಮೆ IT ಇದಕ್ಕ ಒಗಿಸ್ಬಿಟ್ರಿ. ಇವನ್ನ ಸುಂದಗಾಯಿ ಕುಂದಿರ್ತಾನ್ರಿ. ನಾಳೆ ಮಾತಾಡೋಣಂತ ಬರ್ರಿ, ಅವನ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ಕೈ ಬಿಟ್ಟು ನಾವು ಸುಮ್ಮನೆ ಸೈಡ್ ನಿಲ್ಲನ್ರಿ. ಕೇವಲ 5 ಲಕ್ಷಕ್ಕೆ ಶಾಸಕ ಕೈ ಚಾಸ್ತಾನೇನ್ರಿ? ಬಹುಶಃ ನನಗೆ ಗೊತ್ತಿರೋಂತರ ಪ್ರಕಾರ ಚಂದ್ರು ಲಮಾಣಿ ಬಗ್ಗೆ ಇವ್ರು ಯಾರಿಗೇನು ಗೊತ್ತಿಲ್ರಿ. ಅವನು 5 ಕೋಟಿ ತಗೊಂಡಂತ ಮಂದಿ ಅಲ್ಲರಿ. ಅವನು 5 ಲಕ್ಷ ಏನನ್ನ 5 ಕೋಟಿ ತಗೊಂಡನಂದ್ರೆ ನಾವು ನಂಬಬಹುದಾಗ್ಲಿ. 5 ಲಕ್ಷ ರೀ ಯಾವ್ದನ್ನ MLA ತಗೊಂತಾನೇನ್ರಿ? ಅಲ್ರಿ, ಜಾಸ್ತಿ ತಗೊಂತಾನಲ್ಲ. ಅವನ ಬಗ್ಗೆ ಗೊತ್ತಿಲ್ರಿ. ಅವನು ಇವತ್ತು ಎಜುಕೇಟೆಡ್ ಇದ್ದಾನ. ಅವನು ನಂತರ ಅವನು ಮುಂಚೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಡಾಕ್ಟರ್ ಇದ್ದಾನ ಅಲ್ರಿ. ಇದೆಲ್ಲ ಕೂಡ ಪ್ಲಾನ್ ಮಾಡ್ಕೊಂಡು ನೋಡ್ರಿ. ಯಾವತ್ತು ಈಗ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಿ दिल्ली से इन्फॉर्मेशन जल्दी आ जाता है हमारे कर्नाटका लीडर्स को, पर शिरहट्टी से नहीं, गदग से नहीं आ रहा है क्या उनको इन्फॉर्मेशन? दे आर आंसरेबल. विल दे कम एंड प्रोटेस्ट इन फ्रंट ऑफ विधानसौधा नाउ? ಬಿಜೆಪಿಯವರು ಭ್ರಷ್ಟಲ್ ಎಲ್ಲ ಪೂರ್ತಿ ಇಡೀ ಬಿಜೆಪಿ ಪಕ್ಷದ ಮುಖಂಡರು ಅಷ್ಟೇ. ಈಗ ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ 13,000 ಕೋಟಿ ವಸೂಲಿ ಮಾಡಿದ್ದಾರೆ. ಎಷ್ಟು? 13,000 ಕೋಟಿ ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ಇವರು ಪಕ್ಷಕ್ಕೆ ದೇಣಿಗೆ ಹಾಕಿ ತಗೊಂಡಿರೋದು. ಅದರಲ್ಲಿ 3,000 ಚಿಲ್ಲರೆ ಕೋಟಿ ED, IT, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೊಟ್ಟಿರ್ತಾರಲ್ಲ, ಅವರಿಂದ ವಸೂಲಿ ಮಾಡ್ತಾರೆ. ಕಾಂಗ್ರೆಸ್ ನಾಯಕರು ನೋಡಿದ್ರೆ ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕರು ನೋಡಿದ್ರೆ ಇದು ಪಕ್ಕಾ ಷಡ್ಯಂತ್ರ ಅಂತಿದ್ದಾರೆ. ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.